ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ಹೋಟೆಲ್ ಮಿನಿಸ್ಟರ್ ಕೋರ್ಟ್ ಸಭಾಂಗಣದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ವತಿಯಿಂದ ಏರ್ಪಡಿಸಿದ್ದ ನೂತನ ಶಾಖೆ ಉದ್ಘಾಟನೆ ಮತ್ತು ದೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಕಳವಳ, ರಾಜ್ಯದಲ್ಲಿ ಮದ್ಯ ಬೆಲೆ ಏರಿಕೆಯಿಂದ ಯುವಕರು, ವಿದ್ಯಾರ್ಥಿಗಳು ಗಾಂಜಾ ಸೇವನೆಗೆ ಮಾರು ಹೋಗಿದ್ದಾರೆ ಎಂದು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ತವರು ಜಿಲ್ಲೆಯಾದ ಮೈಸೂರಿನಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಬೆಲೆ ಬಾಳುವ ಡ್ರಗ್ಸ್ಗಳನ್ನು ಹೊರ ರಾಜ್ಯ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆದರೆ ರಾಜ್ಯ ಪೊಲೀಸ್ ಅಧಿಕಾರಿಗಳು ಆವೇಶಕ್ಕೆ ಒಳಗಾಗಿ ಅದನ್ನ ಬಿಟ್ಟುಕೊಂಡಿದ್ರು. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮದ್ಯ ದರವನ್ನ ಇಳಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲಹೆ ನೀಡಿರುವುದಾಗಿ ಪ್ರಸ್ತಾಪಿಸಿದರು. ಜಿಲ್ಲೆಯಲ್ಲಿ ಇಲ್ಲಿ ತನಕ ಹಿಡಿದಿರುವಂತಹ ಡ್ರಗ್ಸ್, ಅಫೀಮು, ಗಾಂಜಾ ಇವೆಲ್ಲ 1,000 ಕೋಟಿ ಯಾರು ನಮ್ಮ ಪೊಲೀಸರು ಹಿಡಿದಿಲ್ಲ. ಬೇರೆ ಬೇರೆ ರಾಜ್ಯದ ಪೊಲೀಸರು ಬಂದು ಹಿಡಿದವ್ರೆ. ನಮ್ಮ ಪೊಲೀಸರು ಕಾಸು ಇಟ್ಕೊಂಡು ಅದನ್ನ ಬಿಟ್ಟು ಕಳಿಸ್ತಾ ಇರ್ತಾರೆ. ಏನಾಗಿದೆ ಜನ ನೀವು ಯೋಚನೆ ಮಾಡಿ ಏನು ಬೀಸ್ಬೇಕೀಗ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನವಿಲೂರು ಚೆನ್ನಪ್ಪ, ಮಹಿಳಾ ರಾಜ್ಯ ಅಧ್ಯಕ್ಷೆ ಮಕ್ಷಿಗೌಡ, ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ದಿವ್ಯಾ ಜ್ಯೋತಿ, ರಾಜ್ಯ ಕಾರ್ಯದರ್ಶಿ ಬೆಮತ್ತಿ ಚಂದ್ರು, ಜಿಲ್ಲಾಧ್ಯಕ್ಷರಾದ ಸುಜಾತಾ ಮಡಿವಾಳ, ಸಂಘದ ತಾಲೂಕು ಗೌರವಾಧ್ಯಕ್ಷರಾದ ಕೃಷ್ಣ ಶೆಟ್ಟಿ, ಕಾವೇರಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್, ಪರಿಸರ ಪ್ರೇಮಿ ದೇವಿಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು. ಯಾವುದೇ ರಾಜಕೀಯ ಪಕ್ಷಗಳ ಆಮಿಷಗಳಿಗೆ ಒಳಗಾಗದೆ ರೈತರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತೀನಿ ಅನ್ನೋ ನಂಬಿಕೆಯನ್ನ ಇಟ್ಕೊಂಡು ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ ನನಗೂ ಕೂಡ ಹೊಟ್ಟೆ ಎಸಿತಾ ಇದೆ. ಸಾಹೇಬರ ಮಾತು ಕೇಳಬೇಕಾಗಿದೆ. ರಾಜ್ಯದಲ್ಲಿ ಅಹಿಂದ ರೈತ ಸಂಘವನ್ನ ಅತ್ಯಂತ ಯಶಸ್ವಿಯಾಗಿ ತಾವು ಮಾಡ್ತೀರಿ ಅನ್ನೋ ನಂಬಿಕೆ ಇದೆ. ಅದು ಈಡೇರಲಿ ಅಂತ ನನ್ನ ಆಶಯವನ್ನ ಮಾಡ್ತಾ ಈ ಒಂದು ನನ್ನ ಮಾತನ್ನ ಅತ್ಯಂತ ಒಂದು ಬಹಳ ಮುಂದುವರೆದ ತಾಲೂಕುಗಳನ್ನು ಒಳಗೊಂಡಿದೆ. ಹುಣಸೂರು, ಪಿರಿಯಾಪಟ್ಟಣ, ಕ್ಯಾರ್ನಗರ, ಕೋಟೆ, ಸಾಲಿಗ್ರಾಮ ಮತ್ತೆ ಸರಗೂರು ಇಷ್ಟು ತಾಲೂಕುಗಳನ್ನು ಒಳಗೊಂಡು ಇದು ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆದಿರೋದ್ರಿಂದ ಈ ಉಪವಿಭಾಗವನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ನಿರ್ಣಯವನ್ನು ನಾವು ಈ ಸಭೆಯಲ್ಲಿ ಅಂಗೀಕರಿಸ್ತಾ ಇದ್ದೀವಿ. ಎರಡನೇದು, ನಾನು ಹೇಳಿದ್ನಲ್ಲ, ಇವತ್ತು ನಮ್ಮ ಕೈಲಿ ಅಧಿಕಾರ ಇದ್ರೆ ಮಾತ್ರ